ಜೈ ಬಜರಂಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ತುಂಬ ವಿಶೇಷವಾದಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಈ ಗುಡ್ಡದಲ್ಲಿ ನೆಲೆಸಿರೋ ದೇವರು ಎಲ್ಲ ಉದ್ಭವ ಮೂರ್ತಿಗಳೇ. ಒಂದು ಉದ್ಭವ ಮೂರ್ತಿ ಅಂತ ಏನಾದರೂ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ 3-4 ಉದ್ಭವ ಮೂರ್ತಿಗಳು ಆಗಿದ್ದಾವೆ. ಬಟ್ ಅದಕ್ಕೇನಪ್ಪ ರೀಸನ್ನು, ಒಂದೇ ಹತ್ತಿರ ಎಷ್ಟೊಂದು ಉದ್ಭವಗಳ ಮೂರ್ತಿ ಪ್ರತ್ಯಕ್ಷ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡೋದಾದರೆ ಮುಂದೆ ವಿಡಿಯೋ ಕಂಟಿನ್ಯೂ ಆಗಿ ನೋಡಬೇಕಾಗುತ್ತೆ. ಈ ದೇವಸ್ಥಾನ ಬರೋದು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಕೊಡದಗುಡ್ಡ ಅಂತ ಹೇಳಿಬಿಟ್ಟು. ಹೌದು, ಕೊಡದಗುಡ್ಡ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇರೋದೇ ಗುಡ್ಡದ ಮೇಲೆ. ಕೊಡದಗುಡ್ಡ ಅಂತ ಹೇಳಿ ಏನಕ್ಕಪ್ಪ ಹೆಸರು ಬಂತು ಅಂತ ನೀವು ಕೇಳೋದಾದರೆ ಮುಂದೆ ವಿಡಿಯೋದಲ್ಲಿ ನಿಮಗೆ ಕೇಳ್ಬೋದು. ಇಲ್ಲಿ ತುಂಬಾ ವಿಶೇಷ ಏನಪ್ಪ ಅಂತಂದರೆ, ಒಂದು ಬಂಡೆಯಲ್ಲೇ ಉದ್ಭವ ಮೂರ್ತಿಗಳು ಪ್ರತ್ಯಕ್ಷ ಆಗಿರುವಂತಹದ್ದು ತುಂಬಾ ವಿಶೇಷ ಅನ್ನಿಸ್ತು ನನಗೆ. ಏಕೆಂದರೆ ಹೋದಲೆಲ್ಲ ಒಂದು ದೇವರು ಉದ್ಭವ ಆಯ್ತಪ್ಪ ಅಂತಂದರೆ ಅದು ಓಕೆ, ಬಟ್ ಇಲ್ಲಿ ಇರುವಂತಹ ದೇವರುಗಳೆಲ್ಲ ಕಲ್ಲಿನಲ್ಲಿ ಉದ್ಭವ ಆಗಿದೆ ಅಂತಂದರೆ ತುಂಬಾ ವಿಶೇಷ ಅಲ್ವಾ. ನಮ್ಮ ಹಿರಿಯರ ಬಾಯಿಂದ ಕೇಳಿರೋ ಪ್ರಕಾರ ಬೆಟ್ಟದ ಮೇಲಿರೋ ದೇವರು, ಕೆರೆ ಪಕ್ಕದಲ್ಲಿರೋ ದೇವರು, ನದಿ ತೀರದಲ್ಲಿರುವಂತಹ ದೇವರು ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತ ಕೇಳಿದ್ದೀವಿ. ಏನಕ್ಕೆ ಆ ಥರ ಅಂತ ಹೇಳಿ ನಂಗೆ ಇಲ್ಲಿವರೆಗೂ ಗೊತ್ತಿಲ್ಲ, ಬಟ್ ತುಂಬಾ ಪವರ್ಫುಲ್ ಆಗಿರುವಂತಹ ವೀರಭದ್ರೇಶ್ವರ ಸ್ವಾಮಿ ಇದು. ಇಲ್ಲಿ ಕೊಡದಗುಡ್ಡ ಅಂದರೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೂ ವೀರಭದ್ರೇಶ್ವರ ಸ್ವಾಮಿಗೂ ಏನೋ ಒಂಥರ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ವೀರಭದ್ರೇಶ್ವರ ಸ್ವಾಮಿ ಕೊಟ್ಟೂರಲ್ಲಿ ನೆಲೆಸಿರೋ ಅಂತಹ ವೀರಭದ್ರೇಶ್ವರ ಸ್ವಾಮಿ ಸಡನ್ನಾಗಿ ಇಲ್ಲಿ ಕೊಡದಗುಡ್ಡದಲ್ಲಿ ಬಂದು ಏನಕ್ಕಪ್ಪ ನೆಲೆಸಿದ್ದಾರೆ ಅಂತ ಕೇಳೋದಾದರೆ, ನಾವು ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಕೊಟ್ಟೂರೇಶ್ವರ ಮಹಿಮೆ ಅಂತ ಹೇಳಿಬಿಟ್ಟು. ಸೊ ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನೋಡಿದ್ರೂ ನಿಮಗೆ ಅರ್ಥ ಆಗುತ್ತೆ, ಬಟ್ ಫುಲ್ಲಾಗಿ ನೋಡಬೇಕಾಗುತ್ತೆ, ಸ್ಕಿಪ್ ಮಾಡಿದೆ. ಇನ್ನೊಂದು ಏನಪ್ಪ ರಿಕ್ವೆಸ್ಟು ಅಂತಂದರೆ, ಸುಮಾರು ಜನ ಸಬ್ಸ್ಕ್ರೈಬ್ ಆಗದೇ ಇರೋರು ಕೂಡ ವೀಡಿಯೋಸ್ ನೋಡ್ತಿದ್ದಾರೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಕ್ಕೆ ಅಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ನೀವು ಸಬ್ಸ್ಕ್ರೈಬ್ ಆದ್ರೇ ನಮಗೆ ತುಂಬ ಪ್ರೋತ್ಸಾಹ ಬರುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ಎಲ್ಲರಿಗೂ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಸನಾತನ ಧರ್ಮವನ್ನು ನಾವೇ ಕಾಪಾಡ್ಕೋಬೇಕು. ಸರ್ ನಮಸ್ತೆ. ಕೊಡದಗುಡ್ಡ ವೀರಭದ್ರೇಶ್ವರ ಅಂತ ಇದು ಭಾಳ ಪ್ರತೀತಿಯಲ್ಲಿದೆ ಈಗಿನ ಯುಗದಲ್ಲಿ. ಅಂದರೆ ನಾವು ಭಾಳ ಖುಷಿ ಪಡ್ತೀವಿ ಈಗಿನ ಯುಗದಲ್ಲಿ. ಸೊ ಅಜ್ಜರ ಪವಾಡಗಳು ಏನು, ಆಮೇಲೆ ಅಜ್ಜರು ಇಲ್ಲಿ ಯಾವಾಗ ನೆಲೆಸಿದ್ರು ಬಂದು, ಆಮೇಲೆ ಅಜ್ಜರು ವಿಶೇಷ ಪೂಜೆಗಳು ಯಾವಾಗ, ಆಮೇಲೆ ಇಲ್ಲಿನ ಒಂದು ಪವಾಡಗಳು ಯಾವ್ಯಾವು ನಿಮ್ಮ ನೋಡ್ದಂಗೆ ಯಾವ್ಯಾವ ಪವಾಡಗಳು ನೀವು ಕಣ್ಣಿದ್ರಿಗೆ ಸಾಕ್ಷಿಯಾಗಿ ನೋಡಿದ್ದೀರಾ ಅಂತ ಒಂದು ಸಣ್ಣ ನಿರೂಪಣೆ ಆಗಿ. ಮುಂಚೆ ಇದು ಎಲ್ಲಿದ್ದು ಅಂತ ಮುಂಚೆ ಇದ್ದಿದ್ದು ಕೊಟ್ಟೂರಲ್ಲಿ. ಕೊಟ್ಟು ಬಂದಿದ್ದಕ್ಕೆ ಇದು ಕೊಟ್ಟೂರು ಅಂತ ಹೆಸರು ಬಂತು. ಕೊಟ್ಟೂರಿಂದ ಇಲ್ಲಿ ಬಂದಮೇಲೆ ಆ ಕಡೆ ದೊಡ್ಡ ಬೆಟ್ಟದಲ್ಲಿ ನೆಲೆಸಿದ್ದು. ಆ ಕಡೆಯಿಂದ ಈ ಕಡೆಗೆ ಉದ್ಭವ ಆಗಿರೋದು ಮೂರ್ತಿ. ಅದನ್ನು ಕೊಟ್ಟು ಬಂದಿದ್ದಕ್ಕೆ ಕೊಟ್ಟೂರು ಅಂತ ಹೆಸರು ಬಂತು. ಇದು 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 ಈ ಗುಡ್ಡ ಯಾರಿಗೂ ಕೊಡೋದಿಲ್ಲ ಅಂತೇಳಿ ಕೊಡದ ಗುಡ್ಡ ಅಂತೇಳಿ ಹೆಸರು ಬಂತು. ಮತ್ತು ವಿಶೇಷ ಪೂಜೆಗಳು ಯಾವಾಗ ಅಂತಂತಂದರೆ, ಮಕರ ಸಂಕ್ರಾಂತಿ ದಿವಸ ಫೆಬ್ರವರಿಯಲ್ಲಿ ಕಾಳಿಕಾ ದೇವಿ ಕಾಳಮ್ಮನ ಹಬ್ಬ ಅಂತ ಬರುತ್ತೆ. ಅದೇ ಕಾಳಿಕಾ ದೇವಿ ಪೂಜೆ. ಸುತ್ತ 7 ಹಳ್ಳಿಗೂ ಹೋಗೋದು. ಇಲ್ಲಿಂದ ಪಲ್ಲಕ್ಕಿ ಓಡಿಸ್ತಾರೆ. ಛತ್ರಿನ ಸಮೇತ 7 ಹಳ್ಳಿಗೂ ಹೋಗ್ತದೆ. ಅದಾದ್ಮೇಲೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ. ಒಳ್ಳೆ ಹುಣ್ಣಿಮೆ ತಿರುಗಿ ದಿವಸ ಇಲ್ಲಿ ಜಾತ್ರೆ ನಡೆಯೋದು. ಅದಾದ್ಮೇಲೆ ಶ್ರಾವಣ ಮಾಸ ಬರುತ್ತೆ. ಶ್ರಾವಣ ಮಾಸದಲ್ಲಿ 1 ತಿಂಗಳು ಪೂರ್ತಿ ಅಭಿಷೇಕಗಳು, ಆಮೇಲೆ ಜವಳಗಳು, ಆಮೇಲೆ ತೊಟ್ಲಿ ಪೂಜೆ ಎಲ್ಲ ಪ್ರತಿಯೊಂದು ನಡೀತಾ ಇರ್ತವೆ. ಅದಾದ್ಮೇಲೆ ಕಾರ್ತಿಕ ಪೂಜೆ. ಕಾರ್ತಿಕದಲ್ಲಿ 5 ವಿಶೇಷ ಪೂಜೆಗಳು ಇರ್ತವೆ ಪ್ರತಿ ಮಂಗಳವಾರ. ಅಂದರೆ ಮಂಗಳವಾರ ಮೊದಲನೇದು ವೀರತ್ತರ ಪೂಜೆ, 2ನೇದು ದಗಲೆ ಪೂಜೆ, 3ನೇದು ಮಡಿವಾಳೆಯನ ಪೂಜೆ, 4ನೇದು ಕುದುರೆ ಪೂಜೆ, 5ನೇದು ಬಸವನ ಪೂಜೆ ಅಂತ. ಬಸವನ ಪೂಜೆನೇ ಕಡೆ ಕಾರ್ತಿಕ. ಅದಾದಮೇಲೆ ದಸರಾ ಹಬ್ಬ ಬರುತ್ತೆ. ದಸರಾ ಹಬ್ಬ ಇಲ್ಲಿಂದ ಪಾದಗಟ್ಟೆ ಅಂತ ಬರುತ್ತೆ. ಪಾದಗಟ್ಟೆ ಇಲ್ಲಿಂದ ಪಲ್ಲಕ್ಕಿನ ಪಾದಗಟ್ಟೆ ತನಕ ಹೊರಡಿಸ್ತಾರೆ. ಅದಾದಮೇಲೆ ಡಿಸೆಂಬರ್ ತಿಂಗಳಲ್ಲಿ ಮಾಮೂಲಿ ಏನು ಪೂಜೆಗಳು ನಡೀತಾ ಇರ್ತವೋ ಅದು ನಡೀತಾ ಇರುತ್ತೆ. ಇಲ್ಲಿ ವಿಶೇಷ ಅಂತಂದ್ರೆ ಏನು ಅಜ್ಜರದ ಪವಾಡ? ವಿಶೇಷ ಪವಾಡಗಳು, ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ. ಆಮೇಲೆ ಏನಾದರೂ ಬೇಡಿಕೆಗಳು, ಸಂಕಲ್ಪ ಏನಾದರೂ ಮಾಡ್ಕೊಂಡ್ರೆ ಅದು ಈಡೇರ್ತವೆ. ಈಡೇರಿದ ತಕ್ಷಣ ಬಂದು ಎಷ್ಟೋ ಜನ ಇಲ್ಲಿ ಸಂಕಲ್ಪ ಮತ್ತು ಅಭಿಷೇಕಗಳನ್ನು ಮಾಡಿಸ್ತಾರೆ. ಆಮೇಲೆ ಇದು ಮಗು ಏನಾದರೂ ಹುಟ್ಟಿರೋ ಮಗು ಏನಾದರೂ ಹುಷಾರು ತಪ್ಪಿದ್ರೆ ತೂಕ ಕೊಡ್ತೀವಿ, ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ ಅಂತ ಏನಾದರೂ ಬೇಡಿಕೆ ಇಟ್ಟಿದ್ರೆ ಅದು ಕೂಡ ಯಶಸ್ಸಾಗುತ್ತೆ. ಅದಾದಮೇಲೆ ತೂಕ ಕೊಡೋದು. ಸರ್ ಈಗ ಪಾದಗಟ್ಟಿ ಅಂದರೆ ಅಲ್ಲಿ ಇರೋದಾ? ಪಾದಗಟ್ಟೆ ಅಂದರೆ ಅದು ಯಾವುದು ಸರ್? ಓಕೆ, ಅಲ್ಲಿದೆ ಅಲ್ಲ ಅದು. ಪ್ರತಿ ವರ್ಷ ಹಿಂಗೆ ದಸರಾ ಹಬ್ಬ ಬರುತ್ತಲ್ಲ, ದಸರಾ ಆಗಲಿ ಜಾತ್ರೆ ಆಗಲಿ ಜನಗಳು ಪಲ್ಲಕ್ಕಿ ತಗೊಂಡ್ಬರ್ತೀವಲ್ಲ, ಇಲ್ಲಿಂದನೇ ಬರೋದು. ಅಲ್ಲಿಂದನಾ? ಸೀದಾ ಪಾದಗಟ್ಟೆ ಹತ್ರ ಹೋಗಿ ಪಲ್ಲಕ್ಕಿ ಅವಾಗ ಅದನ್ನೇ ಬನ್ನಿ ಮುಡಿಯೋದು ಅಂತ ಕರೀತಾರೆ ಸರ್. ಅಲ್ಲಿ ಹಾಲದ ಮರ ಅಂತಲ್ಲ, ಅಲ್ಲಿ ಏನು ಹೇಳಿದ್ರಿ ಸರ್? ಆ
ಪಾದ ಇದೆ ಅಲ್ಲಿ. ಈಗಲೂ ಪಾದ ಇದೆ ಅಲ್ಲಿ, ಇವಾಗಲೂ ಕೂಡ ಇದೆ. ಅಲ್ಲಿ ಪೂಜೆಗಳು ಸದ್ಯಕ್ಕೆ ಏನು ನಡೀತಾ ಇಲ್ಲ. ಆ ಬೆಟ್ಟ ಹತ್ರ ನಾವು ಭಾಳ ಕಷ್ಟ. ಓಕೆ, ಅಲ್ಲಿ ಯಾರೂ ಹೋಗಿಲ್ಲ ಸರ್? ನಿಮ್ಮ ತಂದೆಯವರು? ಹಾಂ ಹಾಂ ಹಾಂ. ಓಕೆ ಓಕೆ ಓಕೆ. ಸೊ ಅಲ್ಲಿ ನೋಡಿ, ಅಲ್ಲಿ ವೀರಭದ್ರೇಶ್ವರ ಪಾದ ಇದೆ ಅಂತ ಈಗಲೂ ಕೂಡ ಬೆಟ್ಟದ ಮೇಲೆ. ಸೊ ನೋಡ್ರಿ ಅಜ್ಜರು, ವೀಕ್ಷಕರೇ ನೋಡಿ. ಸೊ ಇದು ದೇವಸ್ಥಾನ ಬಂದ್ಬಿಟ್ಟು ಹೊಯ್ಸಳ ಸಾಮ್ರಾಜ್ಯದಂತೆ. ಸೊ ಈ ರೀತಿ ನಿಮಗೆ ಆಕಾರ ಕಂಡ್ರೆ ಇದು ಹೊಯ್ಸಳರದ ಒಂದು ಸಿಂಬಲ್ ಅಂತ, ಚಿಹ್ನೆ ಅಂತ ಹೇಳಿ ಕರೀತಾರೆ. ಎಲ್ಲ ಕಡೆಯಲ್ಲಿ ಇದು ದೊಡ್ಡ ಎಲ್ಲ ಪಿಲ್ಲರ್ಗಳಲ್ಲಿ ಇದೆ. ಸೊ ನೋಡಿ 4 ಪಿಲ್ಲರಲ್ಲಿದೆ. ಆಮೇಲೆ ಹೊರಗಡೆ ಆನೆ ಸಿಂಬಲ್ ಇದೆ, ಹಾವಿನ ಒಂದು ಸಿಂಬಲ್ ಇದೆ. ಸರ್ ಇದು ಏನು ಅಂತ ಗೊತ್ತಾಗಿಲ್ಲ ಸರ್. ಕೆತ್ತನೆದು ಇದು ಇದು ಚಿಹ್ನೆ, ಇದು ಒಂದು ಚಿಹ್ನೆ ಇದೆ. ಆಮೇಲೆ ಇಲ್ಲಿ ಸರ್ಪದ ಒಂದು ಚಿಹ್ನೆ ಇದೆ. ಇದು ಭಾಳ ವಿಶೇಷವಾದ. ಆಮೇಲೆ ಸರ್ ಇದು ಒಂದು ದೇವಸ್ಥಾನನ? ಹಾಂ. ಈಗ ಶ್ರಾವಣ ಮಾಸದಲ್ಲಿ ಒಳಗಡೆ ಅಭಿಷೇಕ, ಇದು ಹಣ್ಣು ಕಾಯಿ ಮಾಡ್ಕೊಳ್ಳೋದಾಗಲಿ, ಮಂಗಳಾರತಿ ಮಾಡ್ಕೊಳ್ಳೋದಾಗಲಿ ಆಗಲ್ಲ ಅಂತೇಳಿ ಒಳಗಡೆ ರಶ್ ಆಗುತ್ತೆ ಅಂತೇಳಿ ಇಲ್ಲಿ ಸ್ಥಾಪನೆ ಮಾಡಿರೋದು. ಇದು ನಾಲ್ವಡಿ ಶಾಂತಲಿಂಗ ಸ್ವಾಮಿಗಳಿಂದ ಅವ್ರ ಕಡೆಯಿಂದ ಪ್ರತಿಷ್ಠಾಪನೆ ಆಗಿರೋದು. ನೋಡಿ ವೀಕ್ಷರ, ಅಲ್ಲಿ ಒಳಗಡೆ ಭಾಳ ಜನ ಬಂದಾಗ ಅಲ್ಲಿ ಇರೋದ ಆಗಲ್ಲ ಅಂತ ವೀರಭದ್ರೇಶ್ವರನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಒಂದು ಪೂಜೆ ನಡೆಯುತ್ತೆ, ಅಲ್ಲಿ ಪೂಜೆ ಇಲ್ಲಿ ಪೂಜೆ, ಅಲ್ಲಿ ಅಭಿಷೇಕ ಇಲ್ಲಿ ಅಭಿಷೇಕ ಎರಡು ಒಂದೇ ಆಗಿರುತ್ತೆ. ಇದರಲ್ಲಿ ಭಾಳ ಭಕ್ತರು ಜಾಸ್ತಿ ಆದಾಗೆ ಇಲ್ಲಿ ಬಂದು ಪೂಜೆ ಆಗಲಿ ಮತ್ತೊಂದು ಅಭಿಷೇಕ ಆಗಲಿ ನಡೆಯುತ್ತೆ. ನೆರವೇರಿಸ್ಕೊಡೋಕ್ಕೆ ಇನ್ನೊಂದು ಒಂದು ವೀರಭದ್ರೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಚಿಕ್ಕದಾಗಿ ಒಂದು ಗುಡಿ ಮಾಡಿರೋದು. ಇದು ನಾವು ಚಿಕ್ಕವರಿದ್ದಾಗ ಈ ಬಸವಣ್ಣ ನಮ್ಮ ಮನಸ್ಸಿನಲ್ಲಿ ಏನಾದ್ರು ಬೇಡಿಕೆಗಳು ಏನಾರು ಇದ್ರೆ ಅದು ಈಡೇರುತ್ತೆ ಅಂದ್ರೆ ಅಳಾರಕ್ಕೆ ಬರೋದು. ಅಳಾರಕ್ಕೆ ಬರುತ್ತೆ. ಬೇಡಿಕೆ ಈಡೇರಲ್ಲ ಅಂತಂದ್ರೆ ವಜೆ ಬರುತ್ತೆ. ಇದು ಮಲ್ಲಿಕಾರ್ಜುನ ದೇವಸ್ಥಾನ ಅಂತೆ. ಸೊ ಅಲ್ಲಿ ಬಸವಣ್ಣ ಇದೆ. ಸೊ ಅದು ಕಾಮದಿನ. ಅದನ್ನ ನಾವು ಮನಸ್ಸಿನಲ್ಲಿ ಏನ್ ಅನ್ಕೊಂಡಿರ್ತೀವಿ ಅದನ್ನ ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಆಗುತ್ತೆ ಅಂತಂದ್ರೆ ಸೊ ಬೇಗ ಅದು ಜಾಗದಿಂದ ಎದ್ದು ಬರುತ್ತೆ. ಸೊ ನಾವು ಮನಸ್ಸಿನಲ್ಲಿ ಅನ್ಕೊಂಡಿದ್ದು ಆಗ್ಲಿಲ್ಲ ಅಂದ್ರೆ ಆ ಜಾಗ ಬಿಟ್ಟು ಬರೋದು ಬಹಳ ಕಷ್ಟ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ನೋಡಿದ್ದಾರೆ ಬಹಳ. ಇದು ಶಾಸನ ಅಂತೇಳಿ. ಸೊ ಇದನ್ನ ನೀವು ಓದಕ್ಕೆ ಅಷ್ಟು ಕ್ಲೀನ್ ಆಗಿ ಕಾಣಲ್ಲ ಯಾರಿಗೂ ಕೂಡ. ಇದರಲ್ಲಿ ಎಲ್ಲ ಬರೆದಿದ್ದಾರೆ. ಚಂದ್ರ ಸೂರ್ಯ ಬರೆದಿದ್ದಾರೆ ನೋಡ್ರಿ. ಇದು ಚಂದ್ರ ಆಕ್ಚುಲಿ, ಇದು ಸೂರ್ಯ ಇದೆ. ಇಲ್ಲಿ ಈಶ್ವರನ ಒಂದು ಪ್ರತೀತಿ ಒಳಗೆ ಈಶ್ವರ ಇದೆ ಇಲ್ಲಿ. ಸೊ ನೋಡ್ಕೊಂತ ಬಂದ್ರೆ ಇಲ್ಲಿ ಬರ್ದಿದಾರೆಲ್ಲ. ಅದನ್ನ ಸ್ವಲ್ಪ ಓದಕ್ಕೆ ಕೆಳಗಡೆ ಗೊತ್ತು ಅಂತ ಕೇಳೋಣ. ಕೇಳ್ಬಿಟ್ಟು ವಿಚಾರ ಮಾಡೋಣ. ನೋಡ್ರಿ, ಗುಡದಲ್ಲೇ ಉದ್ಭವ ಮೂರ್ತಿ ಇದೆ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆ ಹೇಳಿದ್ರೆ ಇದು ಉದ್ಭವ ಆಗಿರೋದು ಮೂರ್ತಿ ಇದು. ಸೊ ನೋಡಿ ವೀಕ್ಷಕರೇ, ಉದ್ಭವ ಆಗಿದ್ದು ದೇವ್ರದ್ದು ಅಲ್ಲಿ ಕಾಣಿಸುತ್ತಲ್ಲ ನಿಮಗೆ. ನೋಡಿ ಈ ಕಾಣಿಸುತ್ತೆ ಅಲ್ಲಿ ಉಬ್ಬಿದೆಯಲ್ಲ, ಉಬ್ಬಿರೋದಲ್ಲ ಅದು ಜಡೆ ಅಂತೆ ವೀರಭದ್ರೇಶ್ವರ ಅಜ್ಜರದು. ಸೊ ನಿಮಗೆ ಅದು ಕ್ಲಿಯರಾಗಿ ಕಾಣಲ್ಲ ಉದ್ಭವ ಮೂರ್ತಿಯಲ್ಲಿ. ಇದು ಜಡೆ ಇದು ಈ ಶಿಲೆಯಲ್ಲಿ ಈ ಕಲ್ಲಲ್ಲೇ ಅಜ್ಜರು ಉದ್ಭವ ಆಗಿರೋದು. ನೋಡಿ ಇಷ್ಟೇ ಇದೆ, ಈ ಗ್ಯಾಪಲ್ಲಿ ಇದೆಯಲ್ಲ ಇದು. ಹೌದು, ಇದು ಏಕಶಿಲೆಯಲ್ಲಿ, ಈ ಶಿಲೆಯಲ್ಲೇ ಅಜ್ಜರು ಉದ್ಭವ ಆಗಿರೋದು. ಇದೇ ಟೆಂಪಲ್. ಸೊ ಇದರಲ್ಲಿ ಒಡಮೂಡಿರೋದು ದೇವಸ್ಥಾನದಲ್ಲಿ ವೀರಭದ್ರೇಶ್ವರವರು. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂದೇ ಶಿಲೆಯಲ್ಲಿ ಅಜ್ಜರು ಉದ್ಭವ ಆಗಿರೋದು, ಈ ಶಿಲೆಯಲ್ಲಿ. ಸೊ ಗ್ಯಾಪ್ ಇದೆ, ನೋಡ್ಬೋದು ನೀವು. ಈ ಗ್ಯಾಪಲ್ಲೇ ಅಜ್ಜರದ್ದು ಮುಖ ಅಷ್ಟು ಕ್ಲಿಯರ್, ಅಂದರೆ ಒಳಗಡೆಯಿಂದ ಗ್ಯಾಪ್ ಇದೆ. ಸೊ ಗರ್ಭಗುಡಿಯಲ್ಲಿ ಹೋಗೋಕ್ಕೆ ನಾವು ಹರ ಇರಲ್ಲ ಅಂತ ಅಂದರೆ ಸೊ ಅಲ್ಲಿ ಕಟ್ಟುನಿಟ್ಟಾಗಿರಬೇಕು ಅಜ್ಜರ ಹತ್ರ. ಸೊ ಹಾಗಾಗಿ ವೀಕ್ಷಕರೇ, ಅಲ್ಲಿ ಕಾಣಿಸ್ತಾ ಇರೋದು ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಅದು. ಸೊ ನೋಡಿ, ಇಲ್ಲಿ ಜೂಮ್ ಮಾಡ್ತೀನಿ. ಸೊ ಅಲ್ಲಿ ಒಂದು ನಿಧಿ ಇದೆ ಅಂತ ಕೇಳ್ಪಟ್ಟಿದ್ದಾರೆ. ಇವಾಗ ಅವರು ಸಣ್ಣದಾಗಿ ಗೊತ್ತಾಗಿದೆ. ಸೊ ಅಲ್ಲಿ ರಾಮನ ದೇವಸ್ಥಾನ ಅಂತೇಳಿ, ಬಸವಣ್ಣನ ದೇವಸ್ಥಾನ ಇದೆ, ರಾಮನ ದೇವಸ್ಥಾನ ಇದೆ ನೋಡಿ. ಸೊ ಅಲ್ಲಿ ಕೆಳಗಡೆ ಹೋದರೆ ನಾನು ಕ್ಯಾಪ್ಚರ್ ಆದರೆ ಮಾಡ್ತೀನಿ. ಕೆರೆಯ ದಂಡಿದು, ಕೆರೆ ಇಲ್ಲೆಲ್ಲ ಇದೆ ಕೆರೆ. ನೋಡೋಣ, ಅಲ್ಲಿ ಕೆಳಗಡೆ ಹೋಗ್ತೀನಿ. ಹೋದರೆ ಕ್ಯಾಪ್ಚರ್ ಆದರೆ ನಿಮ್ಗೆ ಮಾಡಿ ತೋರಿಸ್ತೀನಿ. ನಿಧಿ ಇದೆ ಅಂತ ಕೇಳ್ಪಟ್ಟಿದ್ದಾರಂತೆ. ಇವಾಗ್ಲೂ ಅಲ್ಲಿ ಯಾರು ಹೋಗಲ್ಲ ಅಂತ ಕೇಳಿದ್ದಾರೆ. ನೋಡೋಣ. ವೀಕ್ಷಕರೇ, ಅಲ್ಲಿ ಕಾಣ್ತಿರೋದು ಗೋಪುರದಲ್ಲಿ ಉದ್ಭವ ಆಗಿರೋ ವಿಘ್ನೇಶ್ವರ ಇದ್ದಾನಂತೆ. ಆಮೇಲೆ ಈ ಕಡೆ ಪಕ್ಕದೊಂದು ಇನ್ನೊಂದಿದೆ, ಅದರಲ್ಲಿ ತುಪ್ಪದ ಬಸವಣ್ಣ ಅಂತೇಳಿ ಅಲ್ಲಿ ಇದ್ದಾರೆ. ಸೊ ಇಲ್ಲಿ
ಗಣೇಶನೇ ಮೂರ್ತಿನೇ ಉದ್ಭವ ಆಗಿದೆ ಅಂತೆ. ಓಕೆ, ನೋಡುವ ವೀಕ್ಷಕರೇ, ನೋಡೋಣ. ವೀಕ್ಷಕರಲ್ಲಿ ತುಪ್ಪದ ಬಸವಣ್ಣ ಅಂತೇಳಿ ಬಸವೇಶ್ವರರು ಇದ್ದಾರಂತೆ. ಅಲ್ಲಿ ಏನು ಪ್ರತೀತಿ ಅಂತಂದರೆ, ಇಲ್ಲಿ ಸರ್ ಅಲ್ಲಿ ತುಪ್ಪದ ಬಸವಣ್ಣ ಅಂತ ಹೇಳಿದ್ರಲ್ಲ, ಏನಂತ ಅದು ಪ್ರತೀತಿ ಇದೆ ಅಲ್ಲ ಅಜ್ಜಾರು? ಅಲ್ಲಿ ಆಕಳ ಇಲ್ಲ ದನಕರುಗಳಿಗೆ ಏನಾದರೂ ಆರೋಗ್ಯ ಏನಾದರೂ ಇದಾಗಿ ತಪ್ಪಿದ್ರೆ ನಾವು ಚಿಕ್ಕವರಿದ್ದ ನೋಡಿದಾಗ ನಮ್ಮ ಎಮ್ಮೆಲಿ ಹಾಲು ಕರೆದ ತಕ್ಷಣ ರಕ್ತ ಬರ್ತಾಯಿತ್ತು. ಓಕೆ, ಹಾಂ. ಅವಾಗ ನಮ್ಮ ತಗೊಂಡೋಗಿ ತುಪ್ಪ ಸೇವೆ ಮಾಡೋ ಬಂದಾಗ ತಿರುಗಿ ದಿನನೇ ಅದು ನಿಂತೋಯ್ತು. ಅಂದ್ರೆ ಕೆಚ್ಚಲಿಗೆ ತುಪ್ಪ ಹಾಕಿದಾಗ ಇಲ್ಲಿ ಬಂದು ತುಪ್ಪ ಕೆಚ್ಚಲಿಗೆ ಹಾಕಿದಲ್ಲ, ಅಲ್ಲ ಇಲ್ಲಿ ಅಜ್ಜರಿಗೆ ಅಭಿಷೇಕ ಮಾಡಿದಾಗ ತುಪ್ಪದಿಂದ ತುಪ್ಪ ಹಚ್ಚಿ ಪೂಜೆ ಮಾಡೋ ಹೋದಾಗ ಎಮ್ಮೆ ಹಾಲು ಕರಿತಾ ಇದ್ವಲ್ಲ, ರಕ್ತ ಬರದೇ ನಿಂತೋಯ್ತು. ಅಲ್ಲಿ ಯಾರು ಎತ್ತುಗಳಿಗೆ ಆಗಲಿ ದನ ಕರುಗಳಿಗಾಗಲಿ ಏನಾದರೂ ಸಮಸ್ಯೆ ಆದಾಗ ತುಪ್ಪ ಹಚ್ತಾ ಇದ್ರಂತ ಬಸವಣ್ಣಿಗೆ, ನಮ್ಮ ಆಕಳ ಸರಿ ಹೋಗ್ಲಿ, ನಮ್ಮ ದನಗಳು ಸರಿ ಹೋಗ್ಲಿ ಅಂತ. ತುಪ್ಪ ಹಚ್ಚಿದಾಗ ಅದು ಆಕಳ ದನಗಳು ಹುಷಾರಾಗ್ಬಿಡ್ತಾ ಇತ್ತು. ಅವಾಗಿಂದ ಅದೊಂದು ನಂಬಿಕೆ. ಇವಾಗಲೂ ಅದಕ್ಕೆ ತುಪ್ಪದ ಬಸವಣ್ಣ ಅಂತ ಕರೀತಾರೆ ಇವಾಗ ಕೂಡ. ನೋಡಿ ವೀಕ್ಷಕರೇ, ಇದು ಜೋಳಿಗೆ ಬೆತ್ತ ಅಂತೇಳಿ. ಸೊ ಹೇಳಿದ್ನಲ್ಲ ನಿಮಗೆ ಮೊದಲದಾಗಿ, ಕೊಟ್ರೇಶ್ವರರು ಒಂದು ಬೆತ್ತ ಬೀಸ್ತಾರೆ, ಕೊಡದಗುಡ್ಡಲ್ಲಿ ಬಂದು ಬೀಳುತ್ತೆ ಅಂತಂದರೆ ಇಲ್ಲಿ ಬಂದು ಈ ಬೆತ್ತ ಅಂದರೆ ಈಗಿನ ಬೆತ್ತ, ಇದು ಮೊದಲಿನ ಬೆತ್ತ ಏನಿರುತ್ತೆ ಗೊತ್ತಿಲ್ಲ. ಈ ಬೆತ್ತ ಬಿದ್ದ ಮೇಲೆ ತನ್ನ ಮೂಲ ದೇವಸ್ಥಾನವಾಗಿರೋದು ಕೊಡದಗುಡ್ಡ ವೀರಭದ್ರೇಶ್ವರದ್ದು ಇದು. ಈ ದೇವಸ್ಥಾನದಲ್ಲಿ ಈ ಜೋಳಿಗೆ ಬೆತ್ತ ಬಿದ್ದಾಗ ಮಾತ್ರ ಇಲ್ಲಿ ಬಂದು ಬೀಳುತ್ತೆ ಕೊಡದಗುಡ್ಡ ವೀರಭದ್ರೇಶ್ವರವರು. ಸೊ ಇಲ್ಲಿ ನೆಲೆಸ್ತಾರೆ. ನೋಡ್ರಿ ವೀಕ್ಷಕರೇ, ಇದು ಕೊಡದಗುಡ್ಡ ವೀರಭದ್ರ ಸ್ವಾಮಿ ಕೊಟ್ಟೂರಿಂದ ಬಂದಿರೋದ್ರಿ ಸಹ. ವೀರಭದ್ರ ಸ್ವಾಮಿ ಬಂದು ಆ ಕಡೆ ದೊಡ್ಡ ಗುಡ್ಡದಲ್ಲಿ ಸಹ ವಾಸವಾಗಿದ್ರಿ ಸಹ. ಮಡ್ರಳ್ಳಿ ಚೌಡಮ್ಮನ ಜೊತೆಗೆ ತಂಗಿ ಮಡ್ರಳ್ಳಿಗೆ ಬಂದು ಮಡ್ರಳ್ಳಿಯಲ್ಲಿ ಆ ತಂಗಿನ ಬಿಟ್ಟು ಈತ ಆ ಕಡೆ ದೊಡ್ಡ ಗುಡ್ಡದಲ್ಲಿ ಬಂದು ನೆಲೆಸಿದ್ರು. ಇಲ್ಲಿ ಕಾಡು ಬಸಪ್ಪನ ವಂಶಸ್ಥರು ಚನ್ನಬಸಮ್ಮ ಅಂತೇಳಿ ಹೆಣ್ಣು ಮಗಳು ಆ ಕಡೆ ಗುಡ್ಡಕ್ಕೆ ದನ ಕಾಯಕ್ಕೆ ಹೋಗ್ತಾಯಮ್ಮ. ಅದು ಡೈಲಿ ಆ ವಜ್ಜ ಒಂದೇ ರೂಪದಲ್ಲಿ ಕಲ್ಲಿನ ಮೇಲೆ ಕೂತ್ಕೊಂಡು ಕಂಡು ಅಯ್ಯಮ್ಮನಿಗೆ ಯಾರು ಇರ್ಬೋದು ಈತ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಭಾಳ ದಿನ ಆದ ನಂತರ ಒಂದು ದಿವಸ ಧೈರ್ಯವಾಗಿ ಹೋಗಿ ಕೇಳ್ತೀವಿ, ಯಾರಪ್ಪ ನೀನು, ಯಾಕೆ ಹಿಂಗೆ ಹಂಗೆ ಕೇಳಿದಾಗ ಅವಾಗ ಇಲ್ಲಮ್ಮ, ನಾನು ವೀರಭದ್ರ ಸ್ವಾಮಿ ಅವತಾರದಲ್ಲಿ ಬಂದು ಇಲ್ಲಿ ನೆಲೆಸ್ಬೇಕಂತ ಮಾಡಿದ್ದೀನಿ, ನನಗೆ ಪೂಜೆ ಮಾಡ್ತಕ್ಕಂಥ ಭಕ್ತರು ಯಾರು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಿನ್ನ ಕಣ್ಣಿಗೆ ನಾನು ಬಿದ್ದೀನಂದರೆ ನೀನು ನನಗೆ ಪೂಜೆ ಮಾಡ್ಬೋದು, ಹೆಣ್ಮಗಳು ಪೂಜೆ ಮಾಡ್ಬೋದಾ ಅಜ್ಜಾರೆ ನಿಮಗೆ ಅಂತಂದು, ಆಯಿತು ಮಾಡಿದ್ರೆ ಏನು ತಪ್ಪಿಲ್ಲ ಮಾಡು ಅಂತೇಳಿ ಅಂದಾಗ ಅಯ್ಯಮ್ಮ ಪೂಜೆಗೆ ಹೋಗುತ್ತಾರೆ ದಿನ ಡೈಲಿ. ಆ ಪೂಜೆ ಮಾಡ್ಕೊಂತ ಬಂದಾಗ ನನಗೆ ಮಕ್ಕಳ ಭಾಗ್ಯ ದಯಪಾಲಿಸಪ್ಪ ಸ್ವಾಮಿ ಅಂತ ಕೇಳಿದಾಗ ಆ ಮಕ್ಕಳ ಭಾಗ್ಯ ಆಯಿತು ಕೊಡ್ತೀನಿ, ಅಲ್ಲಿ ತನಕ ನೀನು ಪೂಜೆ ಮಾಡು ಅಂತೇಳಿ ಹೇಳಿದಾಗ ದಿನ ಟೈಮ್ ಆದಂಗೆಲ್ಲ ಅಯ್ಯಮ್ಮನಿಗೆ ಗರ್ಭಿಣಿಯಾಗಿ 9 ತಿಂಗಳು ತುಂಬಿದ ನಂತರ ಆ ಗುಡ್ಡ ಹತ್ತಕ್ಕೆ ಆಗೋದಿಲ್ಲ ಅಯ್ಯಮ್ಮನ ಕೈಯಿಂದ. ಆಮೇಲೆ 9 ತಿಂಗಳು ತುಂಬಿದ ನಂತರ ಸ್ವಲ್ಪ ದೂರ ಹೋಗಿ ಸುಸ್ತಾಗಿ ಮಲ್ಬಿಡ್ತಾರೆ ಅಮ್ಮ. ನನಗೆ ಇಂಥ ದೊಡ್ಡ ಗುಡ್ಡದಲ್ಲಿದೆಯಪ್ಪ, ಆ ಸಣ್ಣ ಗುಡ್ಡದಲ್ಲಾದರೂ ಇದ್ದಿದ್ರೆ ಅಲ್ಲಿ ಬಂದು ನೀನು ಪೂಜೆ ಮಾಡ್ತಿದ್ದೆ, ಇಂಥ ಗುಡ್ಡ ಹತ್ತಕ್ಕಾಗಲ್ಲಪ್ಪ ಸ್ವಾಮಿ ಅಂತೇಳಿ ಕೈ ಮುಗಿದು ಮಲ್ಕೊಂಬಿಡ್ತಾವೆ. ಆಮೇಲೆ ತಿರ್ಗಾ ಮತ್ತೆ ಅವತ್ತು ರಾತ್ರಿ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಟೈಮ್ನಲ್ಲಿ ಇಲ್ಲಿ ಕನಸಿನಲ್ಲಿ ಹೋಗಿ ಹೇಳ್ತಾನೆ ಆತ, ಆಯಿತು ನಿನ್ನ ಪ್ರಕಾರ ನಾನು ಈ ಕಡೆ ಗುಡ್ಡಕ್ಕೆ ಬಂದಿರ್ತೀನಿ, ಇಲ್ಲೇ ಬಂದು ಪೂಜೆ ಮಾಡು ಅಂತಂದಾಗ ಮತ್ತೆ ಕೊಡಪನ ಹೊತ್ಕೊಂಡು ಕಲ್ಲಿನಾಗೆ, ಅವಾಗೆಲ್ಲ ಮೆಟ್ಲು ಇರಲಿಲ್ಲ ರೀ, ಕಲ್ಲಿನಾಗೆ ಹೋಗ್ತಾ ಹತ್ಕೊಂಡು ಹೋಗಿ ಕಲ್ಲಿನ ಮೇಲೆ ಕೊಡಪನ ಇಟ್ಟು ಹುಡುಕ್ತಾರೆ, ಎಲ್ಲಿ ದರ್ಶನ ಕೊಡಪ್ಪ ಪೂಜೆ ಮಾಡೋಕ್ಕೆ ಅಂತೇಳಿ. ಹೋದಾಗ ಅವ್ರ ಫ್ರೆಂಡ್ ಒಬ್ರು ಗಾಮಜ್ಜಿ ಅಂತೇಳಿ ಜೊತೆ ಕರ್ಕೊಂಡು ಹೋಗಿರ್ತಾರೆ. ಆ ಅಮ್ಮನೇ ಅಗಸರು, ಆ ನಡಿಮುಡಿ ಹಾಸೋದು ಅವರೇ. ಈಗ ಅವ್ರು ಹೊಂಬಿಸ್ತಾರೆ, ಈಗಲೂ ಬರ್ತಾರೆ. ಆಮೇಲೆ ಅಯ್ಯಮ್ಮ ಇಬ್ಬರು ಹೋಗಿ ಹುಡುಕಾಡ್ತಾರೆ, ಎಲ್ಲೂ ಸಿಗಲಿಲ್ಲ. ಕಲ್ಲು ಕೊಡಪನ ಮೇಲೆ ಇಟ್ಟು ದರ್ಶನ ಕೊಡಪ್ಪ ಅಂತೇಳಿ ಕೈ ಮುಗಿದು ಬೇಡ್ಕೊಂತಿರ್ತಾರೆ. ಆ ಕೊಡಪನ ಇದ್ದಕ್ಕಿದ್ದಂಗೆ ಬಿದ್ದುಬಿಡ್ತದೆ. ಅಂದರೆ ಕಲ್ಲಿನ ಮೇಲೆ ಕಲ್ಲಿನ ಮೇಲೆ ಆತನೇ ನೀರು ಹಾಕೊಂಡಿರ್ತಾನೆ, ಅದೇ ಕಲ್ಲಿನಲ್ಲಿ ಉದ್ಭವ ಆಗಿಬಿಡ್ತಾನೆ. ಆ ಕೊಡಪನಿಂದ ನೀರು ಹಾಕ್ಕೊಂಡಿದ್ರಿಂದನೇ ಕೊಡದ ಗುಡ್ಡ ಅಂತೇಳಿ ನಾಮಕರಣ ಮಾಡಿದ್ದಾರೆ. ಇದಕ್ಕೆ ನಾಮಕರಣ ಮಾಡಿ ಆಯಿತು ನೀನು ಇಲ್ಲಿಗೆ ಪೂಜೆ ನಿಲ್ಲಿಸು, ನಿನಗೆ ಗಂಡು ಮಗು ಸಂತಾನ ಆದ ನಂತರ ಗಂಡು ಮಗನ ಪೂಜೆ ಬಿಡು, ಹೆಣ್ಣು ಮಕ್ಕಳು ಎಂಟ್ರೆನ್ಸ್ ಇಲ್ಲ ಒಳಗಡೆ, ಗರ್ಭಗುಡಿ ಒಳಗೆ ಬರೋಂಗಿಲ್ಲ ಅಂತೇಳಿ ಅವತ್ತು ಆಜ್ಞೆ ಕೊಟ್ಟು ಬಿಡ್ತಾನೆ ಅಮ್ಮನ. ಆವತ್ತಿಂದ ಇವತ್ತಿನವ್ರು ಯಾರು ಹೆಣ್ಮಕ್ಳು ಒಳಗೆ ಹೋಗಲ್ಲ ರೀ. ಈ ಗಂಡು ಮಕ್ಕಳು ನಾವು ಅವ್ರು ಹೊಂಬಿಸ್ತಾರೆ, ನಾವು ಪೂಜೆ ಮಾಡ್ಕೊಂತ ಬರ್ತಾಯಿದ್ದೀವಿ. ಈಗೆಲ್ಲ ಆ ಥರ ನಡ್ಕೊಂತ ಬಂದಿದ್ದೀವಿ ನಾವು ಸ್ಟೋರಿ. ಸರ್, ಇದು ಅಜ್ಜಾರ್ದು ಒಡಮುಡಿರೋದು ಎಷ್ಟು ವರ್ಷ ಆಯಿತು ಇತಿಹಾಸ? ಇದು ಒಂದು 850 ವರ್ಷದ ಇತಿಹಾಸ. ಇದು 850 ವರ್ಷ ಆಗಿದೆ. ಈಗ ಒಡಮುಡಿರೋದು ಒಂದೇ ಏಕಶಿಲೆಯಲ್ಲಿ ಒಡಮುಡಿದೆ ಅದು ದೇವಸ್ಥಾನದಲ್ಲಿ. ನೋಡಿದ್ವಿ ನಾವು ಹಿಂದೆ ಜಡ ಕೂಡ ಕಾಣಿಸುತ್ತೆ. ಆಮೇಲೆ ಅಲ್ಲಿ ಶಿಲೆ ನೋಡಿದ್ವಿ, ಅದು ಶಿಲೆ ಕೂಡ ಅಷ್ಟು ಕ್ಲಾರಿಟಿ ಕಾಣಲಿಲ್ಲ ನಮಗೆ, ಯಾಕಂದರೆ ಬಿಸಿಲಿದೆ ಅದರಿಂದ.
ಅದು ನೀವು ಎಷ್ಟು ವರ್ಷದಿಂದ ಸೇವೆ ಸಲ್ಲಿಸ್ತಿದ್ರಿ ಸರ್? ನಾವು ಸಣ್ಣ ಇದ್ದಾಗಿಂದನೂ ಮಾಡ್ಕೊಂತ ನಾವು ಅದನ್ನ ಅಪ್ಪರ ಕಾಲದಿಂದ ಮಾಡ್ಕೊಂತ ಬರ್ತಾ ಇದ್ವಿ. ನೀವು ಪವಾಡ ಏನೇನು ಕಂಡಿದ್ದೀರಿ ಸರ್? ಪವಾಡ ನಾವು ಪವಾಡಗಳು ಅದೇ ಹೂವಿನ ಪುಷ್ಪಗಳು ಆಗ್ತವೆ, ಮಂಗಳವಾರ ಪಲ್ಲಕ್ಕಿ ಉತ್ಸವ ಆಗ್ಬೇಕಾದ್ರೂ ಕೂರು ಕೇಳ್ತಾರೆ. ಆಗಿರೋ ಕೆಲಸಗಳೆಲ್ಲ 100% ಗ್ಯಾರಂಟಿ ಆಗ್ತಾವ್ರಿ. ಇಲ್ಲಿ ಪಾದಯಾತ್ರೆ ಬರ್ತಾರೆ ಅಂತ? ಪಾದಯಾತ್ರೆ ತುಂಬಾ ಜನ ಪಾದಯಾತ್ರೆ ಬರ್ತಾರೆ, ಭಯಂಕರ ಜನ. ಅವರ ಹರಕೆ ಕಟ್ಕೊಂಡು ಬರ್ತಾರೆ, ಹರಕೆ ಕಡೆಗೆ ಬರ್ತಾರೆ. ಪಾದಯಾತ್ರೆ ತುಂಬಾ ದೂರದಿಂದ ಬರ್ತಾರೆ, ಹುಬ್ಳಿಯಿಂದನೂ ಕೂಡ ಬರ್ತಾರೆ ಪಾದಯಾತ್ರೆ. ಬಹಳ ದೂರದಿಂದ ಬರ್ತಾರೆ ಭಕ್ತಾದಿಗಳು. ಬಹಳ ಭಕ್ತರಿಗೆಲ್ಲರಿಗೂ ಸಣ್ಣವರಿದ್ದಾಗ ಅಷ್ಟು ಇರ್ಲಿಲ್ಲ, ಇತ್ತೀಚೆಗೆ ಭಯಂಕರ ಪಾದಯಾತ್ರೆ. ಈಗ ಒಂದು ಎಲ್ಲರಿಗೂ ಭಕ್ತರಿಗೆಲ್ಲ ಒಳ್ಳೇದಾಗಿ ಪ್ರತಿಯೊಬ್ರು ಭಕ್ತರೇ ಅನ್ನದಾಸೋಹ ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರ್ರಿ ಅವ್ರಿಗೆ ಸಲುವಾಗಿ. ಕೊಡದ ಗುಡ್ಡ ಅಂದ್ರೆ ನಾನು ಏನು ಕೊಡಲ್ಲ ಅಂತ ಒಂದು ಪ್ರತೀತಿ ಇದೆ ಅಂತ ಕೇಳ್ಪಟ್ಟೆ. ಅದು ಏನು ಕೊಡದ ಗುಡ್ಡ? ನೀವು ಹೇಳಿದ್ರಿ ಈಗ ಕೊಡದಿಂದ ಕೊಡ ಮೇಲಿಂದ ನೀರು ಬಿದ್ದಾಗ ಕೊಡದ ಗುಡ್ಡ ಅಂತೇಳಿ ಕೊಡದ ವೀರಭದ್ರೇಶ್ವರ ಆಯ್ತು ಅಂತೇಳಿ. ಕೊಟ್ಟೂರಿಂದ ಇದು ಬಂದರಿ, ಕೊಟ್ಟೂರಿಂದ ಬಂದ ಅಂತಂದ್ರೆ ಆತ ಶಿಕಾರಿ ಕೊಟ್ಟೂರೇಶ್ವರನಿಗೆ ಆ ದೇವಸ್ಥಾನ ಅಲ್ಲಿ ಕೊಟ್ಟು, ಅಲ್ಲಿಂದ ನೀನು ಮುಂದೆ ಗುಡ್ಡಕ್ಕೆ ಹೋಗಪ್ಪ, ನಿನಗೆ ಮುಂದೆ ಭಾಳ ನೀನು ಪ್ರಸಿದ್ಧಿ ಆಗ್ತೀಯಾ, ಇದು ನನಗೆ ಕೊಟ್ಬಿಡು ದೇವಸ್ಥಾನನ ಅಂತ ಹೇಳಿ ಅಲ್ಲಿ ಕೊಟ್ಟೂರೇಶ್ವರನಿಗೆ ಕೊಟ್ಟು ಇಲ್ಲಿಗೆ ಬಂದಾಗ ಇಲ್ಲಿ ಹೇಳಿದ್ನಲ್ರಿ ಕೊಡದ ಗುಡ್ಡ ಅಂತ. ಅದು ಅಯ್ಯಮ್ಮ ದಿನ ಕೊಡ್ತಾನ ಹೊತ್ಕೊಂಡು ಆ ಗುಡ್ಡ ಹತ್ತಾಗ ಆಗ್ಲಿದ್ದಕ್ಕೆ ಕೈ ಮುಕ್ಕೊಂಡು ಬೇಡ್ಕೊಂಡಾಗ ಗರ್ಭಿಣಿ ಆದಾಗ ಈ ಕಡೆ ಗುಡ್ಡಕ್ಕೆ ಬಂದು ಇಲ್ಲಿ ಕೊಡಪಾನ ಹೊತ್ಕೊಂಡೋಗಿ ಕಲ್ಲಿನ ಮೇಲೆ ಇಟ್ಟು ದರ್ಶನ ಕೊಡಪ್ಪ ಅಂತೇಳಿ ಕೈ ಮುಗಿದು ಬೇಡ್ಕೊಂಡಾಗ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕೊಡಪಾನ ಇದ್ದಕ್ಕಿದ್ದಂಗೆ ಬಿದ್ದ ನಂತರ ನೋಡು ಕೊಡಪಾನ ನೀರು ಬೇರೆ ಚೆಲ್ಲೋಗ್ಬಿಟ್ಟು ಮತ್ತೆ ನೀರಿಗೆ ಹೋಗಂಗಾಯ್ತು. ನನಗೆ ಎಷ್ಟು ಪರೀಕ್ಷೆ ಮಾಡ್ತಪ್ಪ ನಿನಗೆ, ಯಾಕಂದ್ರೆ ಅಯ್ಯಮ್ಮನಿಗೆ ಆ ಕಲ್ಲಿನಲ್ಲಿ ಉದ್ಭವ ಆಗಿರೋದು ಗೊತ್ತಿರಲಿಲ್ಲ. ಅವಾಗ ಕೊಡಪಾನ ತಾಣಕ್ಕೆ ಬಂದಾಗ ಕಲ್ಲಿನಲ್ಲಿ ನೋಡ್ತಾಳೆ, ನೋಡ್ಬಿಟ್ಟು ರೂಪ ಸುಸ್ತಾಗಿ ಅಪ್ಪ ದೊಡ್ಡಪ್ಪ ನಿಂದು ಕೈ ಮುಗಿದು ಅವಾಗ ಆಯಿತು, ಇದು ಕೊಡ ಬಿದ್ದಿದ್ದು ನಾನೇ ಕೊಡಪಾನದಿಂದ ನೀರು ಹಾಕೊಂಡಿದ್ದೀನಿ, ಕೊಡಪಾನದಿಂದ ನೀನು ನೀರು ಹಾಕಿದ್ದಕ್ಕೆ ಇದು ಕೊಡದ ಗುಡ್ಡ ಅಂತೇಳಿ ನಾಮಕರಣ ಮಾಡೋಕ್ಕೆ ಹೇಳು ಅಂತೇಳಿ ಆತ ಅಯ್ಯಮ್ಮನಿಗೆ ಇದು ಮಾಡಿಬಿಟ್ಟು ಇದಾಗ್ತಾನೆ ರೀ, ಕಲ್ಲಿನಲ್ಲಿ ಪ್ರತ್ಯಕ್ಷ ಆಗಿ ಇದಾಗ್ಬಿಡ್ತಾನೆ. ಅಲ್ಲಿ ಪಾದ ಇದೆ ಅಂತ ಗುಡ್ಡ ನೋಡಿದ್ವಲ್ಲ, ಅದು ನಿಜವಾಗ್ಲೂ ನೀವು ನೋಡಿದಿರಾ? ಹೌದು ಹೌದು, ನಾವೇ ಹೋಗಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿ ಬಂದಿದ್ವಿ. ನೀವು ಇವಾಗ್ಲೂ ಹೋಗ್ತೀರಾ? ಈಗಲೂ ಹೋಗ್ತಿರ್ತೀವಿ ರೀ. ಹಂಗಂದ್ರೆ ಇಲ್ಲಿ ಒಬ್ರು ಎಸ್ ಐ ಅಂತ ಬರ್ತಾರೆ, ಇದೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರು. ಭಾಳ ಇದು ಬೆಂಗಳೂರಿನವರು, ಅವರು ಭಾಳ ಸೇವೆ ಸಲ್ಲಿಸಿದ್ದಾರೆ ಇಲ್ಲಿ. ಅವರು ಕೂಡ ಅವ್ರ ಮುಖಾಂತರ ಹೋಗಿ ಅವ್ರಿಗೆ ಪಾದ ತೋರ್ಸಕ್ಕೋಸ್ಕರ ನಾವು ಕರ್ಕೊಂಡೋಗಿ ತೋರಿಸಿ ಬಂದಿದ್ವಿ. ಅಲ್ಲಿ ಒಂದು ಉದ್ಭವ ವಿಘ್ನೇಶ್ವರ ಇದೆ ಅಂತಲ್ಲ? ವಿಘ್ನೇಶ್ವರ ಬಂಡೆಯಲ್ಲಿ ಇದೆ ವಿಘ್ನೇಶ್ವರ, ಅದು ಉದ್ಭವ ಆಗಿದೆ. ಅದು ಉದ್ಭವ, ಅದು ತುಪ್ಪದ ಬಸವೇಶ್ವರ ಅಂತ ಕೇಳ್ಪಟ್ವಿ. ಇದು ತುಪ್ಪದ ಬಸವಣ್ಣ ಇಲ್ಲಿದೆ, ಅದೊಂದು ಕೇಳ್ಪಟ್ವಿ. ಅದು ತುಪ್ಪದ ಬಸವಣ್ಣ ಅದು ಭಾಳ ಇದು ರೀ, ಭಾಳ ಇದಂದ್ರೆ ಭಾಳ ಇದು. ಈ ಆಕಳುಗಳಿಗೆ ಕರೆ ದನಗಳಿಗೆ ಏನಾದ್ರು ತೊಂದರೆ ಆದರೆ ಅಲ್ಲಿ ಕೈ ಮುಕ್ಕೊಂಬಂದ್ರೆ ಅರ್ಥ ಪ್ರಕಾರ ಕರೆಕ್ಟ್ ಆಗಿಬಿಡ್ತಾವೆ. ಆಕಳಿಗೆ ಅದು ತೊಂದರೆ ಆದರೆ, ಆರೋಗ್ಯದಲ್ಲಿ ಏರುಪೇರಾದರೆ ತುಪ್ಪದ ಬಸವಣ್ಣ ಹತ್ರ ಹೋಗಿ ಕೇಳ್ಕೊಂಬಂದು ಹರಕೆ ಕಟ್ಕೊಂಡ್ರೆ ಮನೆಯಲ್ಲಿ ಯಾವುದೇ ಥರ ತೊಂದರೆ ಆಗಲ್ಲ. ಆಕಳ ಕರೆಗೆ ಆಯ್ತಪ್ಪ, ನಿನಗೆ ನಾನು ಹಾಲು ಮೀಸಲಾಕ್ಬಿಟ್ಟು ತುಪ್ಪ ಮಾಡಿ ನಿನಗೆ ತುಪ್ಪದಿಂದ ನೈವೇದ್ಯ ಮಾಡ್ತೀನಿ ಅಂದ್ಕೊಂಬಂದ್ಬಿಟ್ಟು ತುಪ್ಪದ ದೀಪ ಹಚ್ಚಿ ಹೋಗ್ತಾನೆ ಅಂತ ಕೈ ಮುಕ್ಕೊಂಬಂದ್ರೆ ಎತ್ತ ಪ್ರಕಾರ ಸರಿ ಹೋಗ್ಬಿಡ್ತದೆ ನನಗೆ. ಈಗಲೂ ನಡೀತಾ ಇದೆ ಈಗಲೂ. ಈ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರಿಗೆಲ್ಲ ಭಾಳ ಕೇಸುಗಳು ಕಡಿಮೆ ಆದ್ರೂ ಬಂದು ಹೋಗ್ತಾರೆ ಅಂತವಿಲ್ಲ. ಓಕೆ ಓಕೆ ಸರ್, ನಮಸ್ಕಾರ ಸರ್. ನಮಸ್ತೆ ಸರ್.